ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೆ ಶಿವನಗೌಡ ನೇತೃತ್ವದಲ್ಲಿ ಜನವರಿ 19ರಂದು ಮಾನವಿಯಲ್ಲಿ ಬೃಹತ್ ಸಾಮೂಹಿಕ ವಿವಾಹ. ತಿಮ್ಮಾರೆಡ್ಡಿ ಭೋಗಾವತಿ. ಗೋವುಗಳ ಕೆಚ್ಚಲು ಕತ್ತರಿಸಿದ ಘಟನೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ. ಎಚ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆಯಿಂದ ಜನವರಿ 17ರಂದು ಉಚಿತ ತಪಾಸಣಾ ಶಿಬಿರ. ಆನಂದ್ ಕುಲಕರ್ಣಿ. ಜನವರಿ 17ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಭಾವಚಿತ್ರ ಮೆರವಣಿಗೆ. ರಾಮು ಆಲ್ಕೂರ್. ಗಣರಾಜ್ಯೋತ್ಸವ ಅಂಗವಾಗಿ ರಾಷ್ಟ್ರಪತಿಗಳ ಚಹಾಕೂಟಕ್ಕೆ ಸಿರವಾರ್ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಆಯ್ಕೆ. ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಕರ್ನಾಟಕಕ್ಕಾಗಿ ಕಲಬುರಗಿ ಚಲೋ. ಕೆಜಿ ವೀರೇಶ್. ಬಸವ ಕೇಂದ್ರ ಹಾಗೂ ಅಕ್ಕನ ಬಳಗದಿಂದ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ವಾರ್ತೆಗಳ ವಿವರ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕರ ಸಾರಥ್ಯದಲ್ಲಿ ಜನವರಿ 19ರಂದು ಮಾನವಿ ಪಟ್ಟಣದ ಲೋಯಲ ಶಾಲೆ ಬಳಿ 5,000 ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಮಾನವಿ ಮತ್ತು ಸಿರವಾರ್ ಘಟಕಗಳಿಂದ ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷ ತಿಮ್ಮಾರೆಡ್ಡಿಗೌಡ ಭೋಗಾವತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಕೆಎಸ್ಎನ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮಾನ್ವಿ, ಸಿರವಾರ್ ಹಾಗೂ ನೆರೆಯ ಕೊಪ್ಪಳ ಜಿಲ್ಲೆಗಳಲ್ಲಿ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ಸುಮಾರು 4,008 ಕ್ವಿಂಟಲ್ ಅನ್ನದ ಪಾಕೆಟ್ಗಳನ್ನು ಸಿರವಾರ್ ಮತ್ತು ಮಾನ್ವಿ ತಾಲೂಕಿನಲ್ಲಿ ತಿಂಗಳ ಪರ್ಯಂತ ವಿತರಣೆ ಮಾಡಿದ್ದೇವೆ ಎಂದರು. 5,000ಕ್ಕೂ ಮೇಲ್ಪಟ್ಟ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, 5 ಲಕ್ಷ ಮಾಸ್ಕ್ಗಳ ವಿತರಣೆ, ಖಾಸಗಿ ಶಾಲೆ ಶಿಕ್ಷಕರಿಗೆ ದವಸ ಧಾನ್ಯಗಳ ಕಿಟ್ ವಿತರಣೆ, ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಾಯ, ಕಟ್ಟಕಡೆಯ ಬಡ ಜನರಿಗೆ ಸಹಾಯ ಮಾಡುವ ಅನೇಕ ಕಾರ್ಯಕ್ರಮಗಳನ್ನು ಕೆಎಸ್ಎನ್ ಸೇವಾ ಸಮಿತಿಯಿಂದ ಮಾಡಿದ್ದೇವೆ ಎಂದರು. ಜನವರಿ 19ರಂದು ನಡೆಯುವ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಅನೇಕ ವರ್ಷಗಳಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ನೋಂದಣಿ ಮಾಡಿಕೊಂಡ ಎಲ್ಲ ಧರ್ಮದ ವಧುವರರ ವಿವಾಹ ನಡೆಸಲಾಗುತ್ತಿದೆ. ವಿವಾಹಕ್ಕೆ ಬೇಕಾಗುವ ತಾಳಿ, ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಮಿತಿ ನಿರ್ವಹಿಸಲಿದೆ. ಈಗಾಗಲೇ ನೋಂದಣಿ ಪ್ರಾರಂಭವಾಗಿದ್ದು ಆಸಕ್ತರು ನೋಂದಣಿ ಪಡೆಯಬಹುದಾಗಿದೆ ಎಂದರು. ನೀಡಿರ್ತಕ್ಕಂಥ ಸರ್ವಧರ್ಮ ಸಾಮೂಹಿಕ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಇವತ್ತು ನಾವು ಕೆಎಸ್ಎನ್ ಸೇವಾ ಸಮಿತಿಯಿಂದ ಒಂದು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಸುಮಾರು 5,001 ಅದಕ್ಕೂ ಮೇಲ್ಪಟ್ಟು ಬಂದರೂ ಕೂಡ ನಾವು ಸಾಮೂಹಿಕ ವಿವಾಹಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೆಎಸ್ಎನ್ ಸೇವಾ ಸಮಿತಿ ಮಾಡಿಕೊಂಡಿತ್ತು. ಆದರೆ ಇನ್ನೂ ಕೂಡ ನೋಂದಣಿ ಆಗ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಆಗ್ತಾವೋ ಬಂದಷ್ಟನ್ನ ನಾವು ಸಾಮೂಹಿಕ ವಿವಾಹಗಳನ್ನು ಮಾಡ್ತೀವಿ. ನಮ್ಮ ಕೆಎಸ್ಎನ್ ಸೇವಾ ಸಮಿತಿ ಸುಮಾರು 10 ವರ್ಷಗಳಿಂದ ಮಾನ್ವಿ, ಸಿರವಾರ್, ದೇವದುರ್ಗ ಹಾಗೂ ಮೊಟ್ಟೆ, ನೀರಿನ ವ್ಯವಸ್ಥೆ, ಅನ್ನದ ಪ್ಯಾಕೆಟ್ಗಳನ್ನು ಇಡೀ ಕೆಎಸ್ಎನ್ ಸೇವಾ ಸಮಿತಿ ದೇವದುರ್ಗ ಮತ್ತು ಮಾನ್ವಿ, ಸಿರವಾರ್ ಇವು 3 ತಾಲೂಕುಗಳಲ್ಲಿ ನಿರಂತರವಾಗಿ ಸುಮಾರು ಒಂದು 25ರಿಂದ 1 ತಿಂಗಳವರೆಗೆ ನಾವು ನಿರಂತರವಾಗಿ ಹಂಚತಕ್ಕಂಥ ಕೆಲಸ ಮಾಡಿದ್ವಿ. ಅದೇ ರೀತಿಯಾಗಿ ಕೆಎಸ್ಎನ್ ಸೇವಾ ಸಮಿತಿ ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ 4,800 5,000ಕ್ಕೂ ಮೇಲ್ಪಟ್ಟು ಜನರಿಗೆ ಕಣ್ಣಿನ ಆಪರೇಷನ್ ಕೂಡ ನಾವು ಕೆಎಸ್ಎನ್ ಸೇವಾ ಸಮಿತಿಯನ್ನು ಕೂಡ ಮಾಡಿಸಿದ್ದೀವಿ.
ಅದೇ ರೀತಿಯಾಗಿ ಸುಮಾರು ಒಂದು 5 ಲಕ್ಷ ಮಾಸ್ಕ್ಗಳನ್ನು 5 ಲಕ್ಷಕ್ಕೂ ಮೇಲ್ಪಟ್ಟು ಮಾಸ್ಕ್ಗಳನ್ನು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಭಾಳಷ್ಟು ಎಲ್ಲಿ ಅವಶ್ಯಕತೆ ಅಂತ ಹೇಳ್ತಾ ಇದ್ರು ಅಂತಲ್ಲಿ ಹೋಗಿ ನಮ್ಮ KSN ಸೇವಾ ಸಮಿತಿ ಕಾರ್ಯಕರ್ತರು ಪ್ರತಿಯೊಂದು ಮನೆ ತಿರುಗಾಡಿಕೊಂಡು ನಾವು ಮಾಸ್ಕ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಅನೇಕ ಸಾಮಾಜಿಕ ಎಲ್ಲ ಜಾತಿ ಜನಾಂಗದಲ್ಲಿ ಕೂಡ ಬಡವರಿದ್ದಾರೆ. ಆ ಬಡವರಿಗೆ ಮದುವೆ ಮಾಡಿಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು KSN ಸೇವಾ ಸಮಿತಿಯವರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೆ ಮಾನವಿ ತಾಲೂಕಿನ ಪ್ರತಿಯೊಂದು ಮನೆಗೆ ಕೂಡ ಹೋಗಿ ನಾವು ಮುಟ್ಟಿ ಬಂದಿದ್ದೀವಿ. ನಿಮ್ಮ ಮನೆಯಲ್ಲಿದ್ದರಿಗೆ ನಾವು ಮದುವೆ ಮಾಡಿಕೊಡ್ರೆ ನಾವು KSN ಸೇವಾ ಸಮಿತಿಯಿಂದ ಫ್ರೀಯಾಗಿ ಮದುವೆ ಮಾಡಿಕೊಡ್ತು ಅಂತ ಹೇಳಿ ಬಂದಿದ್ದು. ಆದರೆ ಅನೇಕ ಜನರು ಕೂಡ ಭಾಳಷ್ಟು ಭರಿಸಿದ್ದಾರೆ. ಈಗ ನಡೆದವ, ಇನ್ನೂ ಎಷ್ಟಾಗ್ತವೆ ಅಂತಕ್ಕಂಥದ್ದು ಫೈನಲ್ ಆಗಿಲ್ಲ, ನಿರಂತರವಾಗಿ ನಡೆದಿದ್ದಾವ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಜನ ಸೇರ್ಬೋದಂತಕ್ಕಂಥ ನಮ್ಮ ನಿರೀಕ್ಷೆ ಪ್ರಕಾರ. ಯಾಕಂದ್ರೆ ನಾವು ದೊಡ್ಡ ಕಾರ್ಯಕ್ರಮ 45 ಹುಟ್ಟುಹಬ್ಬ ಮಾಡಿದಾಗೆ ನಾವು 70,000 ರಿಂದ 80,000 ಜನ ಮೇಲ್ಪಟ್ಟು ಜನ ಬಂದಿದ್ದರು. ಆದರೆ ಈ ಸಾಮೂಹಿಕ ಲಗ್ನಕ್ಕೆ ಸುಮಾರು 1 ಲಕ್ಷ. ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮಾತನಾಡಿ, ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಕೇಂದ್ರದ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಶಾಸಕ ಬೈರತಿ ಬಸವರಾಜ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಎಂ ವೀರಣ್ಣ, ಎನ್ ಶಂಕರಪ್ಪ, ಸೈಯದ್ ಅಕ್ಬರ್ ಸಾಬ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಜಿ ಸಂಸದ BV ನಾಯಕ್ ವಹಿಸಲಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಉಪಸ್ಥಿತಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಚಿವ NS ಬೋಸರಾಜ್, ಶಾಸಕರಾದ ಬಸನಗೌಡ ದದ್ದಲ್, ಹಂಪಯ್ಯ ನಾಯಕ್, ಮಾಜಿ ಕೇಂದ್ರ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ, ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್, ಹಂಪನಗೌಡ ಬಾದರ್ಲಿ, ಶರಣಪ್ಪಗೌಡ ಜಾಡರದಿನ್ನಿ, ದೊಡ್ಡನಗೌಡ H ಪಾಟೀಲ್, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, RDCC ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ಬಿಜೆಪಿ ಹಿರಿಯ ಮುಖಂಡ ವಿಶ್ವನಾಥ್ ಬನಹಟ್ಟಿ ಸೇರಿದಂತೆ ಅನೇಕ ಮಾಜಿ ಸಚಿವರು, ಶಾಸಕರುಗಳು, ವಿವಿಧ ಪಕ್ಷದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದರು. ಶಾಸಕರಾಗಿದ್ದು ಶಿವನಗೌಡರು, ಮಾಜಿ ಶಾಸಕರು, ಮಾಜಿ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಸಮರ್ಥ ನಾಯಕರು ಅವಕಾಶ ಸಿಕ್ಕಿದರೆ ಒಳ್ಳೆ ಈ ವಿರೋಧ ಪಕ್ಷದ ನಾಯಕರಾಗ್ತಕ್ಕಂಥ ಒಂದು ಅವಕಾಶಗಳಿದ್ದವು. ಆದರೂ ಕೂಡ ಶಿವನಗೌಡ ನಾಯಕರು ಜನರ ಕೆಲಸ ಮಾಡೋಕ್ಕೂ ಅನ್ನದಾನ ಮಾಡಬೇಕು, ಸಿರಿವಂತಿಗೆ ಬಂದಾಗ ಕರೆದು ದಾನವು ಮಾಡೋ ಎಂಬಂತೆ ಶಿವನಗೌಡರು ಮಾನವೀಯ ಮತಕ್ಷೇತ್ರ ಒಂದೇ ಅಲ್ಲ, ಅವರು ಗ್ರಾಮೀಣಕ ಮಾಡಬಾರ್ದು. ತಿಪ್ಪರಾಜ್ ಅವರು ನಾನೇ ಮಾಡ್ದಂದ್ರೆ ಅವ್ರು ಬಿಟ್ಟರೆ, ಮತ್ತು ಲಿಂಗಸೂರು ಅವೆಲ್ಲ ಕೊರೋನಾ ಸಂದರ್ಭದಲ್ಲಿ ಭಾಳಷ್ಟು ಹಣ ಖರ್ಚು ಮಾಡಿ ಜನರಿಗೆ ಅನ್ನದಾನವನ್ನು ಮಾಡಿದಂಥವರು. ಮತ್ತು ಅದೊಂದೇ ಅಲ್ಲ, ಭಾಳಷ್ಟು ಮಾನವ ತಾಲೂಕಿನಲ್ಲಿ ಭಾಳ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಇಲ್ಲಂತಲ್ಲ. ಅದರ ಪ್ರಯುಕ್ತ ಮತ್ತೀಗ ಶಿವನಗೌಡ ನಾಯಕರು ಅವರು ಬರ್ತಾಯಿದ್ದಾರೆ. ಮತ್ತು ಇದು ಪಕ್ಷಾತೀತವಾದಂಥದ್ದು, ಇದು ಓನ್ಲಿ BJP ಅಂತಲ್ಲ, ಇದು ಪಕ್ಷಾತೀತವಾದಂಥ ಎಲ್ಲ JDS ಮತ್ತು ಕಾಂಗ್ರೆಸ್ಸು ಮತ್ತು BJP ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಕ್ಕಂಥದ್ದು. ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಒಂದು ವರ್ಗಕ್ಕೆ ಸೀಮಿತವಲ್ಲ, ಎಲ್ಲ ಜನರು ಭಾಗವಹಿಸಲು ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾರೆ. ಅದರಂತೆ ನಮ್ಮ NS ಬೋಸರಾಜ್ ಅವರು ಕೂಡ ಈ ದೊಡ್ಡವಾದ ಕಾರ್ಯಕ್ರಮ ಅಲ್ಲಿ ಮಾನವಲ್ಲಿ ನಡೀತಿದೆ. ನಮ್ಮ ತಿಮ್ಮಾರೆಡ್ಡಿ ಈಗಾಗಲೇ 1 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಅಲ್ಲಿ. ಯಾಕಂದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಶಿವನಗೌಡರು ಎಲ್ಲ ಬಡವರಿಗೆ ಮಾಡ್ಕೊಂತ ಬಂದಾರೆ. ಈಗ ಅನ್ನ ಕೊಟ್ಟದ್ದು ಬಡವರಿಗೆ, ಬಡವರೆಲ್ಲ ಅನ್ನ ಕೊಟ್ಟಿದ್ದು ಕಲ್ಯಾಣ ಕರ್ನಾಟಕದ ಎಲ್ಲ ದೊಡ್ಡವಾದ ಶ್ರೀಮಂತರು ಭಾಳ ಜನ ಇದ್ದಾರೆ. ಆದರೆ ಸಾರ್ವಜನಿಕವಾಗಿ ಸಹಾಯ ಮಾಡೋಕ್ಕಂತ ಅವ್ರಿಗೆ ಮನಸ್ಸಿಲ್ಲ. ಮಾಡಬೇಕು, ಹಣ ಇದ್ದಾಗ ಮಾಡೋಕೆ, ಹಣ ಇಲ್ಲದಾಗ ಮಾಡೋದು ಯಾರು ಅಂತಾರೆ? ಶ್ರೀಮಂತಿಗೆ ಬಂದಾಗ ಎಲ್ಲರೂ ಖರ್ಚು ಮಾಡಿ ಜನರಿಗೆ ಸಹಕಾರ ಮಾಡಿ ಅವ್ರ ಜೀವನ ಉತ್ತಮ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಶಿವನಗೌಡರು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಂಸದರಾದ BV ನಾಯಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮಾಜಿ ಶಾಸಕ ತಿಪ್ಪರಾಜ ಹವಲ್ದಾರ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 5,000 ಸಾಮೂಹಿಕ ವಿವಾಹ ನಡೆಸುತ್ತಿರುವುದು ಇದೇ ಮೊದಲು. ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ನಡೆಯುತ್ತಿರುವ ಸಾಮೂಹಿಕ ವಿವಾಹಗಳಲ್ಲಿ ಈ ಭಾಗದ ಸಾಮೂಹಿಕ ವಿವಾಹದ ಸದುಪಯೋಗ ಪಡೆಯಬೇಕೆಂದರು. ಅದು ಮಾಡೋದಕ್ಕೊಂದು ರೀತಿ ಗಂಗಾಧರ ನಾಯಕ್ ಸಾಹೇಬರು ಹೇಳಿದಂಗೆ ಆ ಥರ ಒಂದು ಆ ಮನಸ್ಸು ಬೇಕು ಮತ್ತು ಧೈರ್ಯ ಬೇಕು.
ಅದಕ್ಕೆ ಮಾಡ್ತಿದ್ದಾರೆ. ತಾವೆಲ್ಲರೂ ಕೈ ಜೋಡಿಸಿ ಅವತ್ತು ಕಾರ್ಯಕ್ರಮಕ್ಕೆ ಬಂದು ತಾವು ಕೂಡ ಸರ್ ಇಲ್ಲ ಅದಕ್ಕೆ ವಿಶೇಷ ಇದೆ. ಯಾಕಂದರೆ ಅವರು ಹುಟ್ಟಿದ್ದು ಜನ್ಮಭೂಮಿ ಮಾನ್ವಿ. ಅವರು ಮಾನ್ವಿ ತಾಲೂಕು ಕಸನದಡ್ಡಿ ಒಳಗೆ ಹುಟ್ಟಿದ್ದಾರೆ. ಹಿಂಗಾಗಿ ಆ ಜನ್ಮಭೂಮಿಗೆ ಒಂದಿಷ್ಟು ಅವ್ರ ಸೇವೆ ಸಲ್ಲಬೇಕು ಅಂತೇಳಿ ಮಾನ್ವಿ ಒಳಗೆ ಮಾಡ್ತಾ ಇದ್ದಾರೆ. ಸರ್ ತಡ ಇಲ್ಲ ಸರ್, ಕಳೆದ 10 ವರ್ಷದಿಂದ ನಿರಂತರವಾಗಿ ಮಾಡ್ತಿದ್ದಾರೆ. ಇವತ್ತೊಂದು ದಿವಸ ಅಲ್ಲ, ತಾವು ನೋಡಿದ್ರೆ ಕೋವಿಡ್ಗಿಂತ ಪೂರ್ವದಲ್ಲಿ ಸರಿಸುಮಾರು ನೀವು ಅಲ್ಲಿ ನೋಡಿರ್ಬೇಕು ಬಹಳಷ್ಟು ಮತ್ತೆ ಪುನಃ ಹುಟ್ಟೋದಿಲ್ಲ. ಕರ್ಮಭೂಮಿ ದೇವದುರ್ಗ ಇದ್ರು, ಜನ್ಮಭೂಮಿ ಮಾನ್ವಿ ಇದೆ. ಹಿಂಗಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸರ್ ಜೋಡಿಗೆ ಸಾಂಪ್ರದಾಯಿಕವಾಗಿ ಅವರಿಗೆ ತಾಳಿ, ಆಮೇಲೆ ಬಟ್ಟೆ, ಮುತ್ತು, ಕಾಲುಂಗುರ ಏನ್ ನಮ್ಮ ಸಂಪ್ರದಾಯ ಪ್ರಕಾರ ಕೊಡ್ಬೇಕು ಆ ರೀತಿ ಸರ್ವಧರ್ಮ ಸರ್, ಎಲ್ಲ ಧರ್ಮದವರಿಗೆ ಅವ್ರವ್ರ ಧರ್ಮದ ಪ್ರಕಾರ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ನಮ್ಮ ಕಡೆಯಿಂದ ದುಡ್ಡೇನು ಕೊಡ್ತಾ ಇಲ್ಲ. ನಾಗೋದು ತಾಳಿ, ಕಾಲುಂಗುರ ಇಲ್ಲ ಸರ್, ಮಾನ್ವಿ ತಾಲೂಕಲ್ಲಿ ನಾವು ಮಾಡಿದ್ವಿ, ಬೇರೆ ತಾಲೂಕುಗಳಲ್ಲಿ ಬೇರೆಯವರಿಗೆ, ಈಗ ದೇವದುರ್ಗ ತಾಲೂಕಲ್ಲಿ ಸರ್ ಎಲ್ಲರೂ ಆ ತರ ಎಲ್ಲ ನಾವು ಎಲ್ಲಿನೂ ಸರ್ ಇದೇ ತಾಲೂಕಿನವ್ರು ಬರಬೇಕು, ಇದೇ ಊರವ್ರು ಬರಬೇಕು ಅಂತ ಎಲ್ಲೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ತಾವು ಹೇಳ್ದಂಗೆ ಮಾನ್ವಿ ಅದು ಒಂದು ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ, ಅಂದ್ರೆ ಈಗ ನಮ್ಮ ಕೇಂದ್ರ. ಈ ಸಂದರ್ಭದಲ್ಲಿ ಶರಣಪ್ಪ ಗೌಡ ಜಾಲರದಿನ್ನಿ, ಕೆ ಜಂಬಣ್ಣ ನೀಲೋಗಲ್, ರಮಾನಂದ್ ಯಾದವ್, ಅಚ್ಯುತ್ ರೆಡ್ಡಿ, ರಾಘವೇಂದ್ರ ಉಡ್ಕೂರ್, ಮಲ್ಲಿಕಾರ್ಜುನ್ ಜಕ್ಕರದಿನ್ನಿ, ಶಂಕರ್ ಗೌಡ ಮಿರ್ಜಾಪುರ್, ರಾಘವೇಂದ್ರ ಉಡ್ಕೂರ್ ಸೇರಿ ಅನೇಕರು ಇದ್ದರು. ಗೋಮಾತೆಯ ಕೆಚ್ಚಲು ಕತ್ತರಿಸುವ ಹೇಯ ಕೃತ್ಯವನ್ನು ಎಸಗಿದ ವ್ಯಕ್ತಿಗೆ ಬೆಂಬಲಿಸುವ ಹಾಗೂ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು, ಗೋಮಾತೆಯ ಶಾಪ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ನಾಯಕರಿಗೆ ತಟ್ಟಲಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಬಿಜೆಪಿ ರೈತ ಮೋರ್ಚಾದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಬಳಿಕ ನಗರದ ಗೋಶಾಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದುಷ್ಟ ಶಕ್ತಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಕುಮ್ಮಕ್ಕು ನೀಡಲಾಗುತ್ತಿದೆ. ಹಿಂದೂ ಸಮಾಜದ ದೇವತೆ ಎಂದು ಪೂಜಿಸಲಾಗುವ ಗೋಮಾತೆಯ ಮೇಲೆ ವಿಕೃತ ಮನಸ್ಸಿನ ವ್ಯಕ್ತಿ ದುಷ್ಕೃತ ಎಸಗಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಆ ವ್ಯಕ್ತಿಯನ್ನು ಹುಚ್ಚ ಎಂದು ಬಿಂಬಿಸಲಾಗುತ್ತಿರುವುದು ಖಂಡನೀಯ ಎಂದು ತಿಳಿಸಿದರು. ಕೆಲಸ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಜೀವನ ನಡೆಸುತ್ತಿದ್ದ ವ್ಯಕ್ತಿಯಿಂದ ಈ ಕೃತ್ಯ ಎಸಗಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಇಂತಹ ವ್ಯಕ್ತಿಯನ್ನು ಹುಚ್ಚ ಎಂದು ಬಿಂಬಿಸಿ ಜಾಮೀನು ನೀಡುವ ಕೆಲಸವನ್ನು ಮಾಡುತ್ತಿದೆ. ಇದೊಂದು ದುರದೃಷ್ಟಕರ ಸಂಗತಿಯಾಗಿದೆ ಎಂದರು. ಹಿಂದೂ ಸಮಾಜದ ಪವಿತ್ರ ಹಬ್ಬದ ಹಿಂದಿನ ದಿನವೇ ಈ ರೀತಿಯ ಹೇಯ ಕೃತ್ಯವನ್ನು ಮಾಡಲಾಗಿದೆ. ಕೆಚ್ಚಲು ಕತ್ತರಿಸುವ ವ್ಯಕ್ತಿಗೆ ನ್ಯಾಯ ಕೊಡಿಸುವ ಕಾಂಗ್ರೆಸ್ ರಾಜ್ಯ ಸರ್ಕಾರದ ನಡೆ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿಯೇ ಇದೊಂದು ತಲೆ ತಗ್ಗಿಸುವ ಕೆಲಸವಾಗಿದೆ. ಗೋಮಾತೆಯ ಶಾಪ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷದ ನಾಯಕರಿಗೆ ಹಾಗೂ ಅವರ ಕುಟುಂಬಗಳಿಗೆ ತಟ್ಟುತ್ತದೆ ಎಂದು ಆಕ್ರೋಶ ಹೊರಹಾಕಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೋವುಗಳನ್ನು ಹಿಡಿದು ನಗರದ ಗೋಶಾಲೆವರೆಗೆ ಮೆರವಣಿಗೆ ತೆರಳಿ ಗೋವುಗಳನ್ನು ಗೋಶಾಲೆಗೆ ಬಿಟ್ಟರು. ಕೆಚ್ಚಲನ್ನು ಕತ್ತರಿಸಿದಂತ ದುಷ್ಮರ್ಗಳಿಗೆ ಸಪೋರ್ಟ್ ಮಾಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಹಿಂದೂ ವಿರೋಧಿ ಸಿದ್ದರಾಮಯ್ಯ
ಪವಿತ್ರವಾದಂಥ ಹಬ್ಬದ ಸಂಕ್ರಮಣ ಹಬ್ಬದ ಮುಂಚಿತವಾಗಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಘಟನೆ ನಡೆದಿರೋದು ಈಗೆಲ್ಲ ತಮಗೆ ಗೊತ್ತು. ಇವತ್ತು ಅಂಥ ಒಂದು ಭ್ರಷ್ಟ ಮತ್ತು ದುಷ್ಟ ಶಕ್ತಿಗಳಿಂದ ಅವರಿಗೆ ಕುಮ್ಮಕ್ಕ ಕೊಡುತ್ತಿರುವಂಥ ಸರ್ಕಾರದಿಂದ ಇವತ್ತು ಹಸು ಯಾವ ರೀತಿ ನಾವು ಹಿಂದೂ ಸಮಾಜ ನಮ್ಮ ಗೋಮಾತೆ ಅಂತ ನಾವು ಪೂಜೆ ಮಾಡ್ತೇವೆ ಅಂಥ ಹಸುನ ಕೆಚ್ಚಲು ಕತ್ತರಿಸುವಂಥ ಇವತ್ತು ಕೆಲಸ ಮಾಡಿದಂಥ ದುಷ್ಮರಿಗಳನ್ನು ಇವತ್ತು 2-3 ದಿನ ಬಿಟ್ಟು ಅರೆಸ್ಟ್ ಮಾಡಿ ಮತ್ತು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಇವತ್ತು ಆ ಒಬ್ಬ ವ್ಯಕ್ತಿಯನ್ನು ಹುಚ್ಚ ಅಂತೇಳಿ ಬಿಂಬಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಆ ನಡೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ರಾಯಚೂರು ಜಿಲ್ಲಾ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ನಿಜವಾಗ್ಲೂ ಭಾಳ ದುರದೃಷ್ಟದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಯಾವ ವ್ಯಕ್ತಿ ಕೆಲಸ ಮಾಡಿ ಬದುಕ್ತಾ ಇದ್ದೋ ಬೇರೊಂದು ರಾಜ್ಯದಿಂದ ಬಂದು ಇಲ್ಲಿ ಬಂದು ಇನ್ನೊಬ್ಬರ ಹತ್ರ ಕೆಲಸ ಮಾಡುವಂಥ ವ್ಯಕ್ತಿನ ಇವತ್ತು ಹುಚ್ಚ ಅಂತೇಳಿ ಇವತ್ತು ಪ್ರತಿಬಿಂಬಿಸ್ತಾ ಇದ್ದಾರೆ. ಇದು ಎಷ್ಟೊಂದು ದೊಡ್ಡ ಷಡ್ಯಂತ್ರ ಇವತ್ತು ಈ ಸಮಾಜದ ವಿರುದ್ಧ, ಹಿಂದೂ ಸಮಾಜದ ವಿರುದ್ಧ ಅಂತೇಳಿ ನಾವು ಹಿಂದೂ ಸಮಾಜದವರು ಅರ್ಥ ಮಾಡ್ಕೋಬೇಕು. ಇವತ್ತು ಪವಿತ್ರ ಹಬ್ಬದ ಮುಂಚೆ ನಮ್ಮ ಗೋಮಾತೆಯನ್ನು ಕೆಚ್ಚಲು ಕತ್ತರಿಸುವಂಥ ಇಂಥ ಹೇಯ ಕೃತ್ಯ ಇವತ್ತು ನಿಜವಾಗ್ಲೂ ನಾವು ಯಾರು ಕಣ್ಣಿಗೆ ಕಾಣದಂಥ ಕೃತ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಇಂಥ ಕೃತ್ಯ ನಾವು ನೋಡಿಲ್ಲ. ಆದರೆ ಅಂಥ ಕೃತ್ಯವನ್ನು ಇವತ್ತು ಅದನ್ನು ಖಂಡಿಸೋದು ಬಿಡ್ರಿ, ಖಂಡಿಸುವ ಆ ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ಹುಚ್ಚ ಅಂತೇಳಿ ಇವತ್ತು ನ್ಯಾಯಾಲಯದಲ್ಲೂ ಅವನಿಗೆ ಬೇಲ್ ಸಿಗುವಂಥ ಕೆಲಸ ಏನು ಈ ಸರ್ಕಾರ ಮಾಡ್ತಾಯಿದೆ. ಇದು ನಿಜವಾಗ್ಲೂ ಇದು ಖಂಡನೀಯ. ಮತ್ತು ಇಂಥ ಕಾರ್ಯ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ. ಈ ಒಂದು ತಾಯಿಯ ಗೋಮಾತೆ ತಾಯಿಯ ಇವತ್ತು ಏನು ಕೆಚ್ಚಲು ಕತ್ತರಿಸಿದ್ದಾರೆ ದುಷ್ಮರಿಗಳಿಗೆ ಮಾತ್ರ ಅಲ್ಲ, ಇವತ್ತು ಸರ್ಕಾರಕ್ಕೂ ಇದರ ಶಾಪ ತಡ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಈ ಸಂದರ್ಭದಲ್ಲಿ ಮಾಜಿ MLC ಎನ್ ಶಂಕರಪ್ಪ, ಕಡಗೋಳ್ ಆಂಜನೇಯ, ರವೀಂದ್ರ ಜಲ್ದಾರ್, ರಾಘವೇಂದ್ರ ಉಟ್ಕೂರ್, ಪಿ ಯಲ್ಲಪ್ಪ, ಕಡಗೋಳ್ ರಾಮಚಂದ್ರ, ರಾಜಕುಮಾರ್, ಶರಣಮ್ಮ ಕಾಮರೆಡ್ಡಿ, ನರಸರೆಡ್ಡಿ, ರಾಮಾನಂದ ಯಾದವ್, ಮೌನೇಶ್, ಅನಿತಾ, ಅಶ್ವಿನಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. HCG ಕ್ಯಾನ್ಸರ್ ಆಸ್ಪತ್ರೆ ಕಲಬುರಗಿ ಮತ್ತು ನವೀನ್ ಆಸ್ಪತ್ರೆ ರಾಯಚೂರುಗಳ ಸಹಯೋಗದಲ್ಲಿ ಜನವರಿ 17ರಂದು ನವೀನ್ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು HCG ಆಸ್ಪತ್ರೆಯ ಸಂಯೋಜಕ ವಿನೋದ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕ್ಯಾನ್ಸರ್ ರೋಗಕ್ಕೆ ಪೂರ್ವಭಾವಿಯಾಗಿ ರೋಗ ಪತ್ತೆಯಾದಲ್ಲಿ ಗುಣಮುಖವಾಗುವ ಸಾಧ್ಯತೆಗಳಿದ್ದು ಪರೀಕ್ಷೆ ಮಾಡಿಸಿಕೊಳ್ಳಲು ಸರಿಸುಮಾರು 3 ರಿಂದ 4 ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ. ಉಚಿತವಾಗಿ ನುರಿತ ತಜ್ಞ ವೈದ್ಯರಿಂದ ನಡೆಯಲಿರುವ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಉಪಯೋಗ ಪಡೆಯಬೇಕೆಂದರು. ಕಳೆದ 9 ವರ್ಷಗಳಿಂದ HCG ಆಸ್ಪತ್ರೆ ಎಲ್ಲ ರೀತಿಯ ಕ್ಯಾನ್ಸರ್ ರೋಗಗಳಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಾ ಬಂದಿದೆ. ಜನರಲ್ಲಿ ಕ್ಯಾನ್ಸರ್ ರೋಗದ ಲಕ್ಷಣಗಳ ಕುರಿತು ಮಾಹಿತಿಯೊಂದಿಗೆ ತಪಾಸಣೆ ನಡೆಸಲಾಗುತ್ತಿದೆ ಎಂದರು. ಸೇರುವಂತಹ ಒಂದು ಉದ್ದೇಶ ಏನು ಅಂತಂದ್ರೆ, HCG ಕ್ಯಾನ್ಸರ್ ಸೆಂಟರ್ ಕಲಬುರಗಿ ವತಿಯಿಂದ ಇದೇ 17ನೇ ತಾರೀಕು ಅಂದರೆ ಶುಕ್ರವಾರದಂದು ನವೀನ್ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಕೆ ರಾಮಪ್ಪ ಅವರ ಆಸ್ಪತ್ರೆಯಲ್ಲಿ ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್, ಕ್ಯಾನ್ಸರ್ ಫ್ರೀ ಸ್ಕ್ರೀನಿಂಗ್ ಕ್ಯಾಂಪನ್ನು ನಾವು ಆಯೋಜಿಸುತ್ತೀವಿ. ರಾಯಚೂರು ಜಿಲ್ಲೆಯ ಎಲ್ಲ ಸುತ್ತಮುತ್ತಲಿನ ತಾಲೂಕು ಎಲ್ಲ ಜನರು ಈ ಒಂದು ಫ್ರೀ ಸ್ಕ್ರೀನಿಂಗ್ ಕ್ಯಾಂಪನ್ನು ಸದುಪಯೋಗ ಪಡಿಸ್ಕೋಬೇಕು, ಅವರ ಒಂದು ಕೆಲಸವನ್ನು ಮಾಡಬಹುದು. ಈ ಒಂದು ಉದ್ದೇಶಕ್ಕಾಗಿ HCG ಕ್ಯಾನ್ಸರ್ ಸೆಂಟರ್ ಕಲಬುರಗಿ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಬಡವರಿಗೂ ಕೂಡ ಅನುಕೂಲ ಆಗಲಿ ಈ ಒಂದು ಫ್ರೀ ಸ್ಕ್ರೀನಿಂಗ್ ಮಾಡೋದರಲ್ಲಿ ಸುಮಾರು ಅವರಿಗೆ 3-4 ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೇರೆ ಕಡೆ ಮಾಡೋದ್ರಿಂದ. ಹೀಗಾಗಿ ಉಚಿತವಾಗಿ ಮಾಡೋದ್ರಿಂದ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಒಂದು ವೇಳೆ ಅವ್ರಿಗೇನಾದರೂ ಎಲ್ಲ ಒಂದು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆ ಇದೆ. ಹಾಗೂ ಸರ್ಕಾರಿ ಅಂದರೆ ABRK ಅಥವಾ ಬೇರೆ ಎಲ್ಲ ಸರ್ಕಾರಿ ಸೌಲಭ್ಯಗಳು BPL ಕಾರ್ಡ್ ಮೇಲಾಗಿರ್ಬೋದು ಉಚಿತವಾಗಿ ಒಂದು ಕ್ಯಾನ್ಸರ್ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಇದೇ 17ನೇ ತಾರೀಕಿನಂದು ಎಲ್ಲರೂ ಕೂಡ ಒಂದು ಕ್ಯಾಂಪ್ಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ. ಶಿಬಿರ ಸಂಯೋಜಕ ರಮೇಶ್ ಪಾಟೀಲ್ ಮಾತನಾಡಿ,
ಕಲಬುರಗಿ, ಮೈಸೂರು, ಬೆಂಗಳೂರು ಸೇರಿ 4 ಕಡೆ HCG ಆಸ್ಪತ್ರೆ ಸೇವೆ ನೀಡುತ್ತಿದೆ. ಕಲಬುರಗಿಯಲ್ಲಿರುವ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆಗಳು, ನುರಿತ ವೈದ್ಯರ ತಂಡ ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರ ಆರೋಗ್ಯ ವಿಮಾ ಯೋಜನೆಗಳ ಸೌಲಭ್ಯವಿದೆ. ಯಶಸ್ವಿನಿ ಯೋಜನೆ ಹೊರತುಪಡಿಸಿ ಉಳಿದೆಲ್ಲ ಆರೋಗ್ಯ ವಿಮಾ ಯೋಜನೆಗಳು ವ್ಯವಸ್ಥೆ ಇದೆ. BPL ಕಾರ್ಡ್ದಾರರಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆ ಇದೆ ಎಂದರು. ನಮ್ಮ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಅಲ್ಲೇ ಅವರಿಗೆ ಎಂಟ್ರಿ ಮಾಡಿಬಿಟ್ಟು ಕಳಿಸಿರ್ತೀವಿ. ಸೊ ಅದನ್ನು ತೋರಿಸಿದ್ರೆ ಕೂಡ ಸೊ ಮೊದಲು ಕೂಡ ನಾವು ನವೋದಯ ಹಾಸ್ಪಿಟಲ್ ಕೂಡ ಮಾಡಿದ್ವಿ, ಪ್ರತಿ ಮಂತ್ ಮಾಡ್ತಾನೆ ಇರ್ತೀವಿ. ಸೊ ಬಟ್ ಪ್ರೆಸ್ ಮೀಟನ್ನ ಇವಾಗ ಮಾಡಿದ್ವಿ ಅಂತ. ರಿಜಿಸ್ಟ್ರೇಷನ್ ಯಾರು ಕೊಡೋಲ್ಲ? ಅದು ಯಾರು ಕೊಡಲ್ಲ ಅಂತ ಸೊ ಆರ್ಗನೈಸೇಷನ್ ಬಿಟ್ಟಿದ್ದು ಸರ್. ಸರ್ಕಾರದ ವತಿಯಿಂದ ನಮ್ಗೆ ಅದಕ್ಕೆ ಇನ್ನೂ ಕೂಡ ಅಪ್ಲೈ ಮಾಡ್ಕೋಬೇಕು ಸರ್. ಅನುಕೂಲ ಆಗ್ತದೆ. ಎಲ್ಲರೂ ಎದ್ದು ಮಾಡಲ್ಲ. ಸೊ ಇರೋದನ್ನ ಹಾನೆಸ್ಟ್ ಆಗಿ ಹೇಳ್ತೀವಿ. ಸೊ ಅದನ್ನು ಪ್ರೊಸೆಸ್ ಇದೆ ಸರ್. ರೈಲ್ವೆ ಕೂಡ ಇದೆ. ರಿಜಿಸ್ಟರ್ ಮಾಡಬೇಕು ಕೂಡ ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇದೆ ಸರ್. ಇಲ್ಲೇ ನವೀನ ಆಸ್ಪತ್ರೆ ಸರ್. ಈಗ ಜಾಹೀರಾತು. ಶ್ರೀ ಮಹಾಯೋಗಿ ವೇಮನವರ 613ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ದಿನಾಂಕ 19/1/2025 ಬೆಳಿಗ್ಗೆ 10ಕ್ಕೆ. ಸ್ಥಳ ರಂಗಮಂದಿರ ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಜಿ ರಾಮಚಂದ್ರ ರೆಡ್ಡಿ ಗುಂಜಳ್ಳಿ, ಅಧ್ಯಕ್ಷರು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು. ಶ್ರೀ ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಬೂರ್ದಿಪಾಡ, ಉಪಾಧ್ಯಕ್ಷರು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು. ಜಿಲ್ಲಾಡಳಿತ ಸಹಯೋಗದಲ್ಲಿ ಜನವರಿ 17ರಂದು ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಭೂಮಿ ವಡ್ಡರ ಸಂಘದ ತಾಲೂಕು ಅಧ್ಯಕ್ಷ ರಾಮು ಆಲ್ಕೋರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ ಮಂತ್ರಾಲಯ ರಸ್ತೆಯಲ್ಲಿರುವ ಶ್ರೀ ಸಿದ್ದರಾಮೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ, ನಂತರ ಭಾವಚಿತ್ರದ ಮೆರವಣಿಗೆ ನಡೆಯುತ್ತದೆ. ನಂತರ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲೆ ಶಾಸಕರುಗಳು, ಸಮಾಜದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಆರ್ಥಿಕ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಸಮಸ್ತ ಭೂಮಿ ವಡ್ಡರ ಸಮುದಾಯದವರಿಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಇದೇ ದಿನಾಂಕ 17/1/2025 ಶುಕ್ರವಾರದಂದು ಶ್ರೀ ಶ್ರೀ ಶಿವಯೋಗಿ ಕಾಯಕಯೋಗಿ ಸಿದ್ದರಾಮೇಶ್ವರ 853ನೇ ಜಯಂತಿಯ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಿಸಲಿದ್ದು, ಈ ಕಾರ್ಯಕ್ರಮವು ಮಂತ್ರಾಲಯ ರಸ್ತೆಯಲ್ಲಿ ಆಶಾಪುರ ಗ್ರಾಮಕ್ಕೆ ಹೋಗುವ ಶ್ರೀ 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 ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಬೆಳಗ್ಗೆ 9 ಗಂಟೆಗೆ ಶ್ರೀ ಶ್ರೀ ಕಾಯಕಯೋಗಿ ಕರ್ಮಯೋಗಿ ಶಿವಯೋಗಿ ಸಿದ್ದರಾಮೇಶ್ವರ ಮೂರ್ತಿಗೆ ಪೂಜಾ ಕಾರ್ಯಕ್ರಮ ಮಾಡಲಿದ್ದು, ನಂತರ ಇದೇ ಸ್ಥಳದಿಂದ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಮೆರವಣಿಗೆ ಮುಖಾಂತರ ರೈಲ್ವೆ ಸ್ಟೇಷನ್ ಮುಖ್ಯ ರಸ್ತೆಯ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಅರ್ಪಿಸಿ ಅಲ್ಲಿಂದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ ಸ್ಥಳಕ್ಕೆ ಆಗಮಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು, ಕಾರಣ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಹಾಗೂ ರಾಯಚೂರು ನಗರ ಮತ್ತು ರಾಯಚೂರು ಗ್ರಾಮಾಂತರದ ಭೂಮಿ ವಡ್ಡರ ಸಮುದಾಯದ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹನುಮಂತು, ಮಾಜಿ ಅಧ್ಯಕ್ಷ ಡಿ ಈರಣ್ಣ, ಸಿಬಿ ವೀರೇಶ್, ಮಲ್ಲೇಶ್ ಸೇರಿ ಅನೇಕರು ಇದ್ದರು. ಮಹತ್ವಾಂಶಕೀಯ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ವಿಶೇಷ ಸಾಧನೆಗೈದಿರುವ ಜಿಲ್ಲೆಯನ್ನ ಸಿರವಾರ ತಾಲೂಕಿನ ತಂಡ ಗಣರಾಜ್ಯೋತ್ಸವದ ಅಂಗವಾಗಿ ರಾಷ್ಟ್ರಪತಿಗಳು ನಡೆಸುವ ವಿಶೇಷ ಆಹ್ವಾನಕ್ಕೆ ಸಿರವಾರ ಮತ್ತು ಮಸ್ಕಿ ತಾಲೂಕಿನ ತಂಡ ಆಯ್ಕೆಯಾಗಿದೆ. ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಸಿರವಾರ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಸ್ವಾಮಿ ಸೇರಿದಂತೆ ತಂಡ ಆಯ್ಕೆ ಮಾಡಲಾಗಿದೆ.
ನೀತಿ ಆಯೋಗ ನಿಗದಿಪಡಿಸಿ ಮಾನದಂಡಗಳ ಅನ್ವಯ ಮಹತ್ವಾಕಾಂಕ್ಷೆ ಯೋಜನೆಯಡಿ ನಿಗದಿಪಡಿಸಿದ ಗುರಿಯನ್ನು ತಲುಪುವಲ್ಲಿ ಯಶಸ್ವಿಯಾದ ತಂಡಕ್ಕೆ ರಾಷ್ಟ್ರಪತಿಗಳು ನಡೆಸಲಿರುವ ಚಹಾಕೂಟದಲ್ಲಿ ಅಧಿಕಾರಿಗಳ ತಂಡ ಭಾಗವಹಿಸಲಿದೆ. ದೇಶದಲ್ಲಿಯೇ ಬ್ಲಾಕ್ ಸಾಧನೆಗೆ ತಂಡ ಆಯ್ಕೆಯಾಗಿದೆ. ಕರ್ನಾಟಕವು ಧರ್ಮ ಸಮನ್ವಯತೆಗೆ ಕೋಮ ಸಾಮರಸ್ಯಕ್ಕೆ ಹೆಸರುವಾಸಿಯಾದ ನಾಡು. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನೆಂಬ ಕವಿ ತನ್ನ ಕೃತಿಯಾಗಿದ್ದ ಕವಿರಾಜ ಮಾರ್ಗದಲ್ಲಿ ಪರಧರ್ಮ ಮತ್ತು ಪರ ವಿಚಾರಗಳನ್ನು ಸಹನೆಯಿಂದ ಕಾಣುವುದು ಮತ್ತು ಪರಸ್ಪರ ಗೌರವಿಸುವುದೇ ನಿಜವಾದ ಬಂಗಾರ ಎಂದು ಹೇಳಿದ್ದಾನೆ. ಅಂದರೆ ಆ ಕಾಲಕ್ಕೂ ಕನ್ನಡ ನಾಡಿನಲ್ಲಿ ಬಹು ಧರ್ಮ, ಬಹು ಭಾಷೆ, ಹಲವು ಪಂಥ, ವಿವಿಧ ರೀತಿ ನೀತಿ, ಉಡುಪು, ಊಟ, ಉಡುಗೆ, ತೊಡುಗೆಗಳೆಲ್ಲವೂ ಇದ್ದವು ಎಂದು ಅರ್ಥ. ಕರ್ನಾಟಕ ಯಾವತ್ತು ಬಹುತ್ವಕ್ಕೆ ನೆಲೆಮನೆ, ಅನೇಕತೆಯ ವಿಶಿಷ್ಟ ಲಯದಲ್ಲಿ ಬಾಳನ್ನು ಹೂಡಿಕೊಂಡು ಬಂದಿದೆ ಎಂದು ಸೌಹಾರ್ದ ಕರ್ನಾಟಕ ವೇದಿಕೆ ಸಂಚಾಲಕ ಕೆಜಿ ವೀರೇಶ್ ತಿಳಿಸಿದ್ದಾರೆ. ಕಾಲ ಕಾಲಕ್ಕೂ ಅನೇಕ ರಾಜಮನೆತನಗಳು, ಹಲವಾರು ದಾರ್ಶನಿಕ ಧಾರೆಗಳು ಇಲ್ಲಿ ಆಳ್ವಿಕೆ ನಡೆಸಿವೆ. ಕನ್ನಡಿಗರು ಪರಮತ ಸಹಿಷ್ಣುಗಳು ಮತ್ತು ಸ್ವಮತ ಅಭಿಮಾನಿಗಳು ಎಂಬುದಕ್ಕೆ ಇತಿಹಾಸದಲ್ಲಿ ವ್ಯಗ್ಗಗಳ ಉದಾಹರಣೆಗಳು ಇವೆ. ಅದರಲ್ಲಿಯೂ ಕಲ್ಯಾಣ ಕರ್ನಾಟಕವಂತೂ ಉನ್ನತ ದಾರ್ಶನಿಕ ಧಾರೆಗಳ ಪ್ರಯೋಗ ಭೂಮಿಯಾಗಿದೆ. ಸಾಮ್ರಾಟ್ ಅಶೋಕನ ಬೌದ್ಧ ನೆಲೆಯಾಗಿದ್ದ ಸನ್ನತಿ, ಶೈವ, ಜೈನರ ಕನ್ನೆಲವಾಗಿದ್ದ ಮಾನ್ಯಖೇಟ ಪ್ರಸಿದ್ಧ ಘಾಟಿಕ ಸ್ಥಾನವಾಗಿದ್ದ ನಾಗಾವಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸುರಪುರ ಕಲೆಯ ಬಲೆಯಾಗಿದ್ದ ಕಾಳಗಿ ಮಹಿಳೆಯರಿಗೂ ಇಲ್ಲಿ ಅಕ್ಷರ ನೀಡಲಾಗಿತ್ತು ಎಂಬುದನ್ನು ಸಾಕ್ಷೀಕರಿಸುತ್ತಿರುವ ಶಾಸನ ಸುಂದರಿ ಶಿಲ್ಪವಿರುವ ಜಲಸಂಗಿ ಇತ್ಯಾದಿ ಅವಶೇಷಗಳು ಕಲ್ಯಾಣ ಕರ್ನಾಟಕದ ಭವ್ಯತೆಯನ್ನು, ಅದರ ಮೌಲಿಕತೆಯನ್ನು ಎತ್ತಿ ತೋರಿಸುತ್ತಿವೆ. ಒಂದು ಕಾಲಕ್ಕೆ ಬೌದ್ಧ ನೆಲೆಯಾಗಿದ್ದ ಈ ನಾಡು ಅನೇಕ ದಾರ್ಶನಿಕ ಹೊಳಹುಗಳಿಗೆ ಜನ್ಮ ನೀಡಿದೆ. 12ನೇ ಶತಮಾನದಲ್ಲಿ ಸಂಭವಿಸಿದ ವಚನ ಕ್ರಾಂತಿ ಜಗತ್ತಿಗೆ ಕನ್ನಡಿಗರು ನೀಡಿದ ಬಹುದೊಡ್ಡ ಕೊಡುಗೆ ಎಂಬುದು ಕ್ಲೀಷೆಯೇನಲ್ಲ. ವೈದಿಕ ಚಾತುರ್ವರ್ಣ ವ್ಯವಸ್ಥೆಯನ್ನು, ಅದರ ದುಷ್ಟ ಹುನ್ನಾರುಗಳನ್ನು ಮೂಲೋತ್ಪಾಟನೆ ಮಾಡಲೆಂದೇ ಲಿಂಗಾಯತ ಎಂಬ ನವೀನ ಧರ್ಮ ಸ್ಥಾಪಿಸಿದ ಬಸವಾದಿ ಶರಣರು, ದೇವ ಪ್ರೇಮವನ್ನು ಅಮರಗೊಳಿಸಿದ ಖ್ವಾಜಾ ಬಂದೆ ನವಾಜ್, ರುಕ್ನುದ್ದೀನ್ ತೋಲಾ, ರಾಣೋಜಿ ಪೀರ್ ಮುಂತಾದ ಸೂಫಿಗಳು ವೈದಿಕ ಚಿಂತನೆಗಳಲ್ಲಿದ್ದ ತಾರತಮ್ಯಗಳನ್ನು ನಿರಾಕರಿಸಿ ಮಾನವೀಯತೆಯನ್ನೇ ಕಸಿ ಮಾಡಲೆಂದು ಟೊಂಕ ಕಟ್ಟಿ ನಿಂತಿದ್ದ ಕನಕಾದಿದಾಸರು ಎಲ್ಲ ಜೀವಪರ ತತ್ವ ಸಿದ್ಧಾಂತಗಳನ್ನು ಸಮನ್ವಯಗೊಳಿಸಿಕೊಂಡು ನಡೆದ ಕಡಕೋಳ ಮಡಿವಾಳಪ್ಪ ಮುಂತಾದ ತತ್ವ ಪದಕಾರರು ಕೃಷಿ ಧರ್ಮವನ್ನು ನಗಣ್ಯಗೊಳಿಸಿ ಕೃಷಿ ಧರ್ಮವನ್ನು ಎತ್ತಿ ಹಿಡಿದ ಶರಣ ಬಸವಪ್ಪನವರು, ಅವಧೂತ ಪರಂಪರೆಯನ್ನು ಉಜ್ವಲಗೊಳಿಸಿದ ಚಳಕಾಪೂರು ಸಿದ್ಧಾರೂಢರು, ಸಿದ್ಧ ಪರಂಪರೆಯ ನೇತಾರ ರಟಗಳು ರೇವಣ ಸಿದ್ಧ, ಶರಣ ಪರಂಪರೆಯನ್ನು ಉಸಿರಾಡಿದ್ದ ಆಂದೇಡಿ ಕರುಣೇಶ್ವರ, ಹೆಬ್ಬಾಳದ ಅಣವೀರಪ್ಪ, ಅಬ್ಬೆ ತುಮಕೂರಿನ ವಿಶ್ವರಾಧ್ಯ ನಾಲವಾರದ ಕೋರಿಸಿದ್ದ ಗೊಟ್ಟನ್ಗುಟ್ಟಿ ಬಕ್ಕಪ್ರಭು, ಚಿಣಮಗೇರಿ ಚೌಡಾಪುರದ ಮಹಾಂತೇಶ್ವರ, ನಾಡ ಸಿದ್ಧ ತತ್ವವನ್ನು ಅನುಸರಿಸಿ ಸರ್ವ ಮತಾಚಾರ್ಯ ಬಿರಿದಾಂತಿಕವಾಗಿರುವ ಹುಮ್ನಾಬಾದ್ ಮಾಣಿಕ ಪ್ರಭು ಮುಂತಾಗಿ ಈ ಪಟ್ಟಿಯನ್ನು ಇನ್ನೂ ಉದ್ದ ಬೆಳೆಯುತ್ತದೆ. ಅನೇಕ ವಿಚಾರಧಾರೆಗಳನ್ನು ಸಮನ್ವಯಗೊಳಿಸಿಕೊಂಡು ತನ್ನದೇ ವಿಶಿಷ್ಟ ನಡೆಯೊಂದನ್ನು ಅಭಿವೃದ್ಧಿಪಡಿಸಿಕೊಂಡಿರುವ ಈ ನಾಡವರು ಪರಸ್ಪರ ಪ್ರೀತಿ ಗೌರವದೊಂದಿಗೆ ಬಾಳನ್ನು ಹೂಡಿಕೊಂಡು ಬರುತ್ತಿದ್ದಾರೆ. ಸಾಮರಸ್ಯ ಸೌಹಾರ್ದತೆಗೆ ಹೆಸರಾದ ಈ ನೆಲದಲ್ಲಿ ಇತ್ತೀಚೆಗೆ ಕೋಮುವಾದಿ ಶಕ್ತಿಗಳು ಇತಿಹಾಸವನ್ನು ತಿರುಚುವುದು ಮತ್ತು ಸುಳ್ಳು ಇತಿಹಾಸವನ್ನು ಸೃಷ್ಟಿಸುವ ಮೂಲಕ ನಮ್ಮ ಯುವಕರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅಲ್ಲದೆ ಮನುಸ್ಮೃತಿಯನ್ನು ಮುನ್ನೆಲೆಗೆ ತರುತ್ತಾ ಭಾರತದ ಸಂವಿಧಾನವನ್ನು ನಿರ್ನಾಮ ಮಾಡಲು ಹವಣಿಸುತ್ತಿದ್ದಾರೆ. ದಿಕ್ಕು ತಪ್ಪಿರುವ ಕೃಷಿ, ವರ್ಷವಿಡೀ ದೊರೆಯದ ಕೂಲಿ, ಹೆಚ್ಚುತ್ತಿರುವ ಶಿಕ್ಷಣ ಶುಲ್ಕ, ದುಬಾರಿಯಾಗುತ್ತಿರುವ ಜೀವನ ನಿರ್ವಹಣೆ, ನಿರುದ್ಯೋಗ ಇತ್ಯಾದಿಗಳ ಬಗ್ಗೆ ಚಕಾರವೆತ್ತದ ಕೋಮುವಾದಿಗಳು ಧರ್ಮ ಸಂಸ್ಕೃತಿ ರಕ್ಷಣೆ ಎಂಬ ಭ್ರಮೆ ಸೃಷ್ಟಿಸಿ ನಮ್ಮ ನಾಡಿನ ಅವಿಚ್ಛಿನ್ನ ಶಾಂತಿ ಕದಡುತ್ತಿದ್ದಾರೆ. ಪರಸ್ಪರ ಕಚ್ಚಾಟ ಬಡಿದಾಟಗಳಲ್ಲಿ ನಿರತರಾಗುವಂತೆ ಮಾಡುತ್ತಿದ್ದಾರೆ. ಈ ಮಾತನ್ನೇ ಅಲ್ಲಮ ಪ್ರಭುಗಳು ದಾಳಿಕಾರಂಗೆ ಧರ್ಮ ಉಂಟೆ ಎಂದು 900 ವರ್ಷಗಳ ಹಿಂದೆ ಕೇಳಿದ್ದಾರೆ. ಸಂಸ್ಕೃತಿ ಎಂಬ ಪರಿಕಲ್ಪನೆ ತುಂಬ ಮೌಲಿಕವೂ ವಿಶಾಲವೂ ಆಗಿದೆ. ಸಕಲ ಜೀವಾತ್ಮರ ಲೇಸು ಬಯಸುವುದೇ ಸಂಸ್ಕೃತಿ.
ತನ್ನ ಧರ್ಮವನ್ನು ಪಾಲಿಸುತ್ತಾ ಪರಧರ್ಮಗಳನ್ನು ಗೌರವಿಸುವುದೇ ಸಂಸ್ಕೃತಿ, ಇನ್ನೊಬ್ಬರ ಕಣ್ಣೀರು ತಡೆಯುವುದೇ ಸಂಸ್ಕೃತಿ ಎಂಬುದನ್ನು ತಿಳಿ ಹೇಳಲೆಂದೇ ಸೌಹಾರ್ದ ಕರ್ನಾಟಕ ವೇದಿಕೆಯು ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದೆ. ಸದರಿ ಕಾರ್ಯಕ್ರಮಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು, ಚಿಂತಕರು, ಹೋರಾಟಗಾರರು ಬರುತ್ತಿದ್ದಾರೆ. ಬೃಹತ್ ಸಮಾವೇಶವನ್ನು ಆಯೋಜಿಸುತ್ತಿದ್ದು ಅದರಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಲಾಗುತ್ತಿದೆ. ನಮ್ಮ ಯುವಕರು ಕೋಮುವಾದಿ ಕಟ್ಟರ್ಪಂಥಿಗಳ ಕೈಗಳಲ್ಲಿ ಸಿಕ್ಕು ಹಾಳಾಗದಂತೆ ನೋಡಿಕೊಳ್ಳುವುದು ಹಾಗೂ ನಮ್ಮ ನಾಡಿನ ಸಮನ್ವಯ ಪರಂಪರೆಯನ್ನು ಅವರ ಮನ ಮಸ್ತಿಷ್ಕಗಳಲ್ಲಿ ಕಸಿ ಮಾಡುವುದೇ ಈ ಸಮಾವೇಶದ ಉದ್ದೇಶವಾಗಿದೆ. ನಾಡಿನ ಮೂಲೆ ಮೂಲೆಗಳಿಂದಲೂ ಪ್ರಗತಿಪರರು, ಹೋರಾಟಗಾರರು, ಮಾನವ ಪ್ರೇಮಿಗಳು ಆಗಮಿಸಿ ನಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ. ರಾಯಚೂರು ಜಿಲ್ಲೆಯ ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿ, ಯುವಜನ ಈ ಸಮಾವೇಶಕ್ಕೆ ಜಿಲ್ಲೆಯಿಂದ 150ಕ್ಕೂ ಹೆಚ್ಚು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ರಾಯಚೂರು ಬಸವ ಕೇಂದ್ರದಲ್ಲಿ ಬಸವ ಕೇಂದ್ರ, ಅಕ್ಕನ ಬಳಗ, ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ, ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ, ಶರಣು ವಿಶ್ವವಚನ ಫೌಂಡೇಶನ್ ಜಿಲ್ಲಾ ಘಟಕ, ಕದಳಿ ವೇದಿಕೆ ಜಿಲ್ಲಾ ಘಟಕ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಹಾಗೂ ಇತರೆ ಬಸವ ಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನಾಚರಣೆ ಮತ್ತು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ ರುದ್ರಪ್ಪ ಪಗಳದಿನ್ನಿ, ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ ಅವರು ಮಾತನಾಡುತ್ತಾ, ವಿಶ್ವಗುರು ಬಸವಣ್ಣನವರ ಅಡಿಯಲ್ಲಿ ಹೋದಲ್ಲಿ ಮಾತ್ರ ಲಿಂಗಾಯತರಿಗೆ ಭವಿಷ್ಯವಿದೆ ಎಂದು ತಿಳಿಸುತ್ತಾ, ಮನುಕುಲಕ್ಕೆ ಸೃಷ್ಟಿಯ ರಹಸ್ಯವನ್ನು ತಿಳಿಸಲು ಬಂದಾತ ಬಸವಣ್ಣ ನಿರಾಕಾರ ದೇವರ ಸಕಾರ ಸ್ವರೂಪವಾದ ಇಷ್ಟಲಿಂಗವನ್ನು ನಮ್ಮ ಕರಸ್ಥಲಕ್ಕೆ ತಂದುಕೊಟ್ಟು ಬಸವಣ್ಣನವರು ಜಾತಿ, ವರ್ಣ, ವರ್ಗ, ಲಿಂಗ ಭೇದ ರಹಿತ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ವಿಶ್ವಮಾನ್ಯ ಲಿಂಗಾಯತ ಧರ್ಮವನ್ನು ಈ ದಿನದಂದು 1155ನೇ ಇಸ್ವಿಯಲ್ಲಿ ಸಂಸ್ಥಾಪಿಸಿದರು ಎಂದು ತಿಳಿಸಿದರು. ನಾವು ನಿತ್ಯವೂ ಇಷ್ಟಲಿಂಗ ಪೂಜೆಯ ಮುಖಾಂತರ ನೇರವಾಗಿ ಸೃಷ್ಟಿಕರ್ತನ ಜೊತೆ ಸಂಪರ್ಕ ಸಾಧಿಸಬಹುದು ಎಂದು ತಿಳಿಸುತ್ತಾ, ನಾವೆಲ್ಲರೂ ಆ ಸೃಷ್ಟಿಕರ್ತನ ಮನೆಯ ಮಕ್ಕಳಾಗಿ ಜೀವನ ನಡೆಸಬೇಕು ಹೊರತು ಕೂಲಿ ಆಳುಗಳಾಗಿ ಬೇಡಬಾರದು ಎಂದು ತಿಳಿಸಿದರು. ವೀರಶೈವರು ಮತ್ತು ಲಿಂಗಾಯತರ ನಡುವೆ ಇರುವ ಗೊಂದಲಗಳ ಬಗ್ಗೆ ಪ್ರಸ್ತಾಪಿಸುತ್ತಾ, ಆದಷ್ಟು ಬೇಗ ವೀರಶೈವ ಸಮಾಜದವರು ಅಪ್ಪ ಬಸವಣ್ಣನವರೇ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಮತ್ತು ಇಷ್ಟಲಿಂಗ ಜನಕರು ಎಂಬ ಸತ್ಯವನ್ನು ಅರಿತು ಬಸವ ಪ್ರಣೀತ ಲಿಂಗಾಯತರ ಜೊತೆಗೂಡಿದಾಗ ಮಾತ್ರ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಮಾನ್ಯತೆ ಸಿಗುತ್ತದೆ ಎಂದು ಎಚ್ಚರಿಸಿದರು. ಲಿಂಗಾಯತ ಧರ್ಮದ ಮೂಲ ಆಶಯ, ಸಿದ್ಧಾಂತಗಳು ಮತ್ತು ನಿಜಾಚರಣೆಗಳ ಕುರಿತು ಅಧ್ಯಯನ ಮಾಡಲು 2 ದಿನದ ಕಾರ್ಯಾಗಾರವನ್ನು ನಗರದಲ್ಲಿ ಶೀಘ್ರದಲ್ಲಿ ಆಯೋಜಿಸುವಂತೆ ಸಲಹೆ ನೀಡಿದರು. ತಾಂತ್ರಿಕ ವ್ಯವಸ್ಥೆ ಅದನ್ನು ಅಧ್ಯಯನ ಮಾಡೋಕೆ ಸುಮಾರು ವರ್ಷಗಳು ಬೇಕಾಗಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಅಷ್ಟು ಆಳವಾದ ನೆಲೆಯನ್ನು ತುಂಬಿದ್ದಾರೆ ಅದರೊಳಗೆ. ಬಹುಶಃ ನಮಗೆ ಮಲ್ಲೂರಿನ ಕಮ್ಮಟಕ್ಕೆ ಬಂದಾಗ ಒಂದು 5% ತನಕ ಹೋಗಿದ್ರೆ ಅಂತ ಅನ್ಸುತ್ತೆ. ಮಲ್ಲೂರು ಕಮ್ಮಟದಲ್ಲಿ ಅದರ ಬಗ್ಗೆನೇ 2 ದಿವಸ ಸಂಪೂರ್ಣ ಚಿಂತನೆ ಚರ್ಚೆ ಆಗಿದೆ. ಬಟ್ ಅದು ಪೂರ್ಣತೆ ಅಲ್ಲ, ಅದು ಸಿಗುತ್ತೆ. ಯಾಕಂದ್ರೆ ಲಿಂಗ ಇರಬೇಕಾದ್ರೆ ಅಷ್ಟು ಅಲ್ಲ. ಅಂಥ ಒಂದು ಮಹಾನ್ ತಾಂತ್ರಿಕ ವ್ಯವಸ್ಥೆಯನ್ನ ಅಪ್ಪ ಬಸವಣ್ಣ ಸಂಶೋಧನೆ ಮಾಡಿ ನಮ್ಮ ಕರಸ್ಥಳಕ್ಕೆ ಕೊಟ್ಟು ಹೋದ್ರಲ್ಲ, ಸಾಮಾನ್ಯ ಅಲ್ಲ ಅದು. ಅದರ ಬಗ್ಗೆನೇ ಒಂದಿಷ್ಟು ಮಾತಾಡೋಣ. ನಂತರದಲ್ಲಿ ಅಮ್ಮಗೆ ತಮ್ಮ ಸ್ವರೂಪದ ಜೊತೆಗೆ ದೇವನನ್ನ ಕಂಡವರು ನೆನಪಿಟ್ಟುಕೊಂಡಿದ್ರು ನಾವು. ಅದಕ್ಕೆ ಆ ರೀತಿ ಮಾಡುವಾಗ ಸಿದ್ದರಾಮರು ಲಿಂಗ ಧರಿಸಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ತಪಸ್ಸು ಮಾಡಿದವ್ರನ್ನೆಲ್ಲ ನೆನಪಿಟ್ಟುಕೊಂಡಿದ್ರು. ಕಣ್ಮುಚ್ಕೊಂಡು ಏನು ಧ್ಯಾನ ಮಾಡ್ತಾರೆ ಅಷ್ಟಾಂಗ ಯೋಗದಲ್ಲಿ. ಸಾಧನೆ ಇಲ್ಲ ಅಂತಲ್ಲ, ಆದರೆ ಅವ್ರ ಸಾಧನೆ ಎಂತಂದ್ರೆ ಮಾರ್ಗದಲ್ಲಿ ಸೃಷ್ಟಿಕರ್ತ ದೇವ ಮತ್ತು ಪೂಜಿಸುವವ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಅಲ್ಲಿ ಬೇರೆ ಬೇರೆ ಆಗ್ತಾರ, ಒಂದಾಗಿರ ಬೇರೆ ಬೇರೆ ಆಗ್ತಾರೆ ಅಂತದ ಆಚರಣೆಗಳು. ಅದು ಒಂದರಿ ಇದು ಒಂದರಿ ಸುಮ್ಮನೆ ಜಗಳಾಡ್ತಾರಂತ ಇಲ್ಲ, ಅಲ್ಲ, ಒಂದಾಗೋದಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಸವ ಕೇಂದ್ರದ ಅಧ್ಯಕ್ಷರಾದ ಶ್ರೀ ರಾಚನಗೌಡ ಕೋಳೂರು ಅವರು ಅಧ್ಯಕ್ಷತೆಯ ನುಡಿಗಳನ್ನು ನುಡಿಯುತ್ತಾ, ಮಕರ ಸಂಕ್ರಾಂತಿ ಹಬ್ಬದ ನೆಪದಲ್ಲಿ ದಿನಗಳಿಗೆ ತೆರಳಿ ಪುಣ್ಯ ಸ್ನಾನ ಮಾಡುವುದನ್ನು ಬಿಟ್ಟು ತಾವೆಲ್ಲರೂ ಬಸವ ಕೇಂದ್ರಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಜವಾದ ಲಿಂಗವಂತರಾಗಿದ್ದೀರಿ ಎಂದು ತಿಳಿಸಿದರು.
ಬಸವಾದಿ ಶರಣರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು. ಆ ಮೂಲಕ ಅವರ ಆದರ್ಶಗಳಿಗೆ ನಾವು ಗೌರವ ಕೊಡಬೇಕು ಮತ್ತು ಅವರ ಸಂದೇಶಗಳನ್ನು ಜಾರಿಗೆ ತರಬೇಕು ಎಂದು ತಿಳಿಸುತ್ತಾ, ನಿತ್ಯವೂ ನಾವೆಲ್ಲರೂ ಬಸವಾದಿ ಶರಣರ ವಚನಗಳನ್ನು ಪಠಿಸುತ್ತಾ ವಚನಗಳ ತತ್ವಗಳನ್ನು ಆಚರಣೆಯಲ್ಲಿ ತಂದುಕೊಂಡು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ರಂಗಪ್ಪ ಮ್ಯಾದರ್ ಅಧ್ಯಕ್ಷರು, ಬಸವ ಕೇಂದ್ರ ಮಾನವಿ ಶ್ರೀಮತಿ ಅನ್ನಪೂರ್ಣಮ್ಮ ಮೇಟಿ ಅಧ್ಯಕ್ಷರು, ಅಕ್ಕನ ಬಳಗ ನಗರದ ಶ್ರೇಷ್ಠ ಸಾಹಿತಿಗಳಾದ ಸರ್ವಮಂಗಳ ಸಕ್ರಿ ಅಧ್ಯಕ್ಷರು, ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಮಹಿಳಾ ಘಟಕ ಶ್ರೀ ಹರವಿ ನಾಗನಗೌಡ ಗೌರವಾಧ್ಯಕ್ಷರು, ಜಿಲ್ಲಾ ವೀರಶೈವ ಸಮಾಜ ಶ್ರೀ ವೈ ಬಸವನಗೌಡ ಬಲ್ಲಟಗಿ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಗೌಡ, ಜಾಗತಿಕ ಲಿಂಗಾಯತ ಮಹಾಸಭಾ ಮಾನ್ವಿ ತಾಲೂಕು ಘಟಕ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕುಮಾರ್ ಸುಗನ್ ತೇಜ ಮಾಟೂರ್ ಸಾಮೂಹಿಕ ಬಸವ ಪ್ರಾರ್ಥನೆ ನಡೆಸಿಕೊಟ್ಟರು. ಶ್ರೀಮತಿ ಜಯಶ್ರೀ ಮಹಾಜನ ಶೆಟ್ಟಿ ಇವರು ಎಲ್ಲರಿಗೂ ಸ್ವಾಗತ ಕೋರುತ್ತಾ ಶಿವಯೋಗಿ ಸಿದ್ದರಾಮೇಶ್ವರ ಜೀವನ ಚರಿತ್ರೆ, ಅವರ ವಚನಗಳು ಮತ್ತು ಅಲ್ಲಮ ಪ್ರಭುದೇವರ ಜೊತೆಗಿನ ಸಂವಾದವನ್ನು ವಿಶ್ಲೇಷಣೆ ಮಾಡಿದರು. ಶಿವಕುಮಾರ್ ಮಾಟೂರ್ ನಿರೂಪಿಸಿದರು ಮತ್ತು ಶರಣೆ ಪಾರ್ವತಿ ಪಾಟೀಲ್ ವಂದಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರೂ ಜೊತೆಗೂಡಿ ತಾವು ತೆಗೆದುಕೊಂಡ ಬಂದ ಶೇಂಗಾ ಎಳ್ಳು ಹೋಳಿಗೆ, ಸಜ್ಜೆ ರೊಟ್ಟಿ, ಭರ್ತ ಮುಂತಾದ ಆಹಾರವನ್ನು ಸೇವಿಸಿ ವಚನ ಸಂಕ್ರಮಣವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈರೇಳು ಭುವನವೆಲ್ಲ ನಡೆಯಿತು, ಈರೇಳು ಭುವನವೆಲ್ಲ ಬಾಳ ಮಾಕೆಯ್ಯನ ಕೈಯಲ್ಲಿ, ಬಾಳ ಮಾಕೆಯ್ಯನ ಕೈಯಲ್ಲಿ ಮುಂದೆ ಮಡಿದ ಆತ ಪ್ರಭುದೇವ. ಹೋಗ್ರಿ ದಿನಾಚರಣೆಗೆ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನಾಚರಣೆಗೆ ಜಯವಾಗಲಿ. ಓಂ ಬಸವ. ಓಂ ಬಸವ. ಬಸವಯ್ಯ. ಓಂ ಬಸವ. ಆಯತವು ಬಸವಣ್ಣನಿಂದ. ಓಂ ಬಸವ. ಸ್ವಾಯತವು ಬಸವಣ್ಣನಿಂದ. ಓಂ ಬಸವ. ಆಯತವು ಬಸವಣ್ಣನಿಂದ. ಓಂ ಬಸವ. ಆಯತವು ಬಸವಣ್ಣನಿಂದ. ಓಂ ಬಸವ. ಬಸವ ಬಸವ ಎಂದು. ಓಂ ಬಸವ. ಬಸವ ಬಸವ ಎಂದು. ಓಂ ಬಸವ. ಮಜ್ಜನಕ್ಕೆ ನೀರೆರೆದವನ ಭಕ್ತಿ. ಓಂ ಬಸವ. ಮಜ್ಜನಕ್ಕೆ ನೀರೆರೆದವನ ಭಕ್ತಿ. ಓಂ ಬಸವ. ಕಾಣ. ಓಂ ಬಸವ. ಕರಿದೇವರ ದೇವ. ಓಂ ಬಸವ. ಆಹಾರ್ಯ ಬಸವ. ಓಂ ಬಸವ. ಆಹಾರ್ಯ ಪ್ರಭುವೇ. ಓಂ ಬಸವ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆ ಶಿವನಗೌಡ ನೇತೃತ್ವದಲ್ಲಿ ಜನವರಿ 19ರಂದು ಮಾನವಿಯಲ್ಲಿ ಬೃಹತ್ ಸಾಮೂಹಿಕ ವಿವಾಹ, ತಿಮ್ಮಾರೆಡ್ಡಿ ಭೋಗಾವತಿ. ಗೋವುಗಳ ಕೆಚ್ಚಲು ಕತ್ತರಿಸಿದ ಘಟನೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ. HCG ಕ್ಯಾನ್ಸರ್ ಆಸ್ಪತ್ರೆಯಿಂದ ಜನವರಿ 17ರಂದು ಉಚಿತ ತಪಾಸಣಾ ಶಿಬಿರ, ಆನಂದ್ ಕುಲಕರ್ಣಿ. ಜನವರಿ 17ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ, ಭಾವಚಿತ್ರ ಮೆರವಣಿಗೆ, ರಾಮು ಆಲ್ಕೂರ್. ಗಣರಾಜ್ಯೋತ್ಸವ ಅಂಗವಾಗಿ ರಾಷ್ಟ್ರಪತಿಗಳ ಚಹಾಕೂಟಕ್ಕೆ ಸಿರವಾರ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಆಯ್ಕೆ. ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಕರ್ನಾಟಕಕ್ಕಾಗಿ ಕಲಬುರಗಿ ಚಲೋ, ಕೆಜಿ ವೀರೇಶ್. ಬಸವ ಕೇಂದ್ರ ಹಾಗೂ ಅಕ್ಕನ ಬಳಗದಿಂದ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.